ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರ ಮೇಲೆ ಪಾಲಿಕೆ ಅಧಿಕಾರಿಗಳು ನಡೆಸಿದ್ದ ಜೆಸಿಬಿ ಕಾರ್ಯಾಚರಣೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ವಲಯ ನಿರ್ಮಿಸಿ ಅಲ್ಲೇ ವ್ಯಾಪಾರಕ್ಕೆ ಅನುವು ಮಾಡೋದಾಗಿ ಆ ವೇಳೆ ಪಾಲಿಕೆ ಭರವಸೆ ನೀಡಿತ್ತು. ಇದೀಗ ಬೀದಿ ಬದಿ ವ್ಯಾಪಾರಿಗಳ ವಲಯ ನಿರ್ಮಾಣವಾಗಿದ್ದು ಬುಧವಾರದಿಂದ ಇಲ್ಲಿ ವ್ಯಾಪಾರ ಕೂಡ ಆರಂಭವಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವಲಯ ನಿರ್ಮಾಣ. ನಗರದ ಕಂಟೋನ್ಮೆಂಟ್ ವಾರ್ಡ್ನಲ್ಲಿ 130 ವ್ಯಾಪಾರ ಮಳಿಗೆ, 93 ವ್ಯಾಪಾರಿಗಳಿಗೆ ಮಳಿಗೆ ಹಂಚಿಕೆ ಮಾಡಿದ ಪಾಲಿಕೆ ಅಧಿಕಾರಿಗಳು. ಮಂಗಳೂರು ನಗರದಲ್ಲಿ ಎಲ್ಲೆಂದರಲ್ಲಿ ವ್ಯಾಪಾರ ಮಾಡುತ್ತಿದ್ದ ಬೀದಿ ವ್ಯಾಪಾರಿಗಳ ವಿರುದ್ಧ ಪಾಲಿಕೆ ಜೆಸಿಬಿ ಕಾರ್ಯಾಚರಣೆ ಮಾಡಿತ್ತು. ಸ್ವಚ್ಛತೆಯನ್ನ ಕಾಪಾಡದೆ ನಗರ ನೈರ್ಮಲ್ಯ ಹಾಗೂ ನಗರ ಸೌಂದರ್ಯ ಹಾಳು ಮಾಡುತ್ತಿದ್ದಾರೆ ಅಂತ ಈ ಕಾರ್ಯಾಚರಣೆ ಮಾಡಲಾಗಿತ್ತು. ಪಾಲಿಕೆ ನಡೆಸಿದ ಈ ಕಾರ್ಯಾಚರಣೆಯಿಂದ ಹಲವಾರು ಬೀದಿ ವ್ಯಾಪಾರಿಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ದರು. ನಗರದಲ್ಲಿ ಸುಮಾರು 667 ಜನ ಬೀದಿ ವ್ಯಾಪಾರಿಗಳಿದ್ದು ಗುರುತಿನ ಚೀಟಿ ಇದ್ದವರನ್ನು ಎಬ್ಬಿಸಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಂಘ ಪ್ರತಿಭಟನೆ ಕೂಡ ಮಾಡಿತ್ತು. ಈ ವೇಳೆ ಪಾಲಿಕೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ವಲಯ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಲಾಗಿದ್ದು ಇದೀಗ ಈ ವಲಯ ವ್ಯಾಪಾರಿಗಳ ಉಪಯೋಗಕ್ಕೆ ಸಿದ್ಧವಾಗಿದೆ. ನಗರದ ಕಂಟೋನ್ಮೆಂಟ್ ವಾರ್ಡ್ನಲ್ಲಿ ನಗರದ ಮೊದಲ ಬೀದಿ ಬದಿ ವ್ಯಾಪಾರಿ ವಲಯ ನಿರ್ಮಾಣವಾಗಿದ್ದು 130 ವ್ಯಾಪಾರಿಗಳಿಗೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ಸಿಗಲಿದೆ. ಈಗಾಗಲೇ 93 ಜನರಿಗೆ ಗುರುತಿನ ಚೀಟಿ ನೀಡಿ ಮಳಿಗೆಯನ್ನ ಹಂಚಿಕೆ ಮಾಡಿದ್ದು ಆಹಾರ ಮಳಿಗೆ ಹೊರತುಪಡಿಸಿ ಉಳಿದ ಮಳಿಗೆಗಳು ಬುಧವಾರದಿಂದಲೇ ವ್ಯಾಪಾರ ಆರಂಭಿಸಲಿವೆ. ಈಗಾಗಲೇ ಎಲ್ಲ ವ್ಯವಸ್ಥೆ ಆಗಿದೆ. ಮಾತ್ರ ಫುಡ್ನವರಿಗೆ ನೀರಿನ ವ್ಯವಸ್ಥೆ ಬೇಕಾದ್ದರಿಂದ ಅವರು ಸ್ವಲ್ಪ ದಿವಸ ಒಂದು ವಾರ ಬಿಟ್ಟು ಇಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸ್ತಾರೆ. ಅದೇ ರೀತಿ ಈಗ ಬುಧವಾರ ಹೂವಿನವರು, ಅದೇ ರೀತಿ ಫ್ಯಾನ್ಸಿಯವರು, ಅದೇ ರೀತಿ ವೆಜಿಟೇಬಲ್ನವರು, ಫ್ರೂಟ್ಸ್ನವರು ಅವರು ತಮ್ಮ ಚಟುವಟಿಕೆಯನ್ನು ಇಲ್ಲಿ ಮಾಡ್ತಾರೆ. ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡಿದೆ. ಇನ್ನೂ ಸ್ವಲ್ಪ ವ್ಯವಸ್ಥೆ ಆಗಲಿಕ್ಕುಂಟು. ಈಗ ಎದುರು ಭಾಗದಲ್ಲಿ ಸ್ವಲ್ಪ ಇಂಟರ್ಲಾಕ್ನ ವ್ಯವಸ್ಥೆ ಆಗಬೇಕು. ಈಗಾಗಲೇ ನನಗೆ ಭಾಳ ಖುಷಿ ಆಗ್ತದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಥಮ ಬಾರಿಗೆ ನನ್ನ ಕಂಟೋನ್ಮೆಂಟ್ ವಾರ್ಡ್ನಲ್ಲಿ ಬೀದಿ ಬದಿ ವಲಯ ಸ್ಥಾಪಿತವಾಗಿದೆ. ಕಂಟೋನ್ಮೆಂಟ್ ವಾರ್ಡ್ನಲ್ಲಿರುವ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಈ ಬೀದಿ ಬದಿ ವಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಬರಲು ಹಿಂದೇಟು ಹಾಕಿದ್ದರು. ಹೀಗಾಗಿ ಕೆಲ ಸಮಯದಿಂದ ಈ ಜಾಗ ಭಿಕ್ಷುಕರ ಹಾಗೂ ಹುಡುಕರ ಆವಾಸ ಸ್ಥಾನವಾಗಿಯೂ ಮಾರ್ಪಾಟಾಗಿತ್ತು. ಸದ್ಯ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆಯಾದರೂ ನೀರಿನ ವ್ಯವಸ್ಥೆ ಹಾಗೂ ಇಂಟರ್ಲಾಕ್ ಅಳವಡಿಸುವ ಕೆಲಸ ಬಾಕಿ ಉಳಿದಿದೆ. ಅದು ಕೂಡ ಶೀಘ್ರವಾಗಿ ಮಾಡಿ ಮುಂದಿನ ವಾರದಿಂದ ಎಲ್ಲಾ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಲಾಗುವುದು ಎಂದು ಮೇಯರ್ ಭರವಸೆ ನೀಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಕಂಟೋನ್ಮೆಂಟ್ ವಾರ್ಡಿನ ಈ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯವಾಗಿ ಒಂದು ಬೀದಿ ಬದಿ ವಲಯ ಅಂತ ನಾವಿಲ್ಲಿ ಏನು ನಿಶ್ಚಯ ಮಾಡಿದ್ದೇವೆ. ಈಗಾಗಲೇ ಕನ್ಸ್ಟ್ರಕ್ಷನ್ ಕೂಡ ಮುಗಿದಿದೆ. ಈಗ ನಾವು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 667 ಮಂದಿಗೆ ನಾವು ಐಡೆಂಟಿಫೈ ಮಾಡಿದ್ದೇವೆ ಇಷ್ಟು ಜನ ಇದ್ದಾರೆ ಅಂತ. ಅದರಲ್ಲಿ 93 ಜನರಿಗೆ ಈ ಕಂಟೋನ್ಮೆಂಟ್ ವಾರ್ಡಲ್ಲಿ ನಾವು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಒಂದು ನೀರಿನ ವ್ಯವಸ್ಥೆಯ ಕೆಲಸ ಒಂದು ಬಾಕಿ ಇದೆ. ಅದರಿಂದಾಗಿ ಆ ಏನು ಫುಡ್ ವೆಂಡರ್ ಇದ್ದರೆ ಅವರಿಗೆ ನೀರಿನ ವ್ಯವಸ್ಥೆ ಆದ ನಂತರ ವ್ಯವಸ್ಥೆ ಮಾಡಿಕೊಡ್ತೇವೆ. ಹಾಗೆ ಉಳಿದವರಿಗೆಲ್ಲ ಬುಧವಾರದಿಂದ ಇಲ್ಲಿ ಬಂದು ತಮ್ಮ ವ್ಯಾಪಾರವನ್ನು ನಡೆಸಲು ನಾವು ಅನುವು ಮಾಡಿಕೊಡ್ತೇವೆ. ಅದರಲ್ಲಿ ಕೂಡ ಈ ಹೂ ಮಾರುವವರಿಗೆ ಒಂದು ಸೋಮವಾರದ ನಂತರ ಅವರಿಗೊಂದು ಅಲ್ಲಿ ನೆಲವನ್ನು ಸಮತಟ್ಟು ಮಾಡುವ ಕೆಲಸ ಬಾಕಿ ಇರೋದರಿಂದಾಗಿ ಹೂ ಮಾರುವವರಿಗೆ ಒಂದು ವಾರದ ಬಳಿಕ ಅವರಿಗೆ ವ್ಯವಸ್ಥೆ ಮಾಡಿಕೊಡಲಾಗುವುದು. ಬಾಕಿ ಉಳಿದವರಿಗೆಲ್ಲ ಈ ಫ್ಯಾನ್ಸಿ ಐಟಮ್ನವರಿಗೆ ಏನು ತರಕಾರಿ ಮಾರುವವರಿಗೆ ಅವರಿಗೆಲ್ಲ ಬುಧವಾರದಿಂದಲೇ ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅವರು ಎಲ್ಲರೂ ಬುಧವಾರದಿಂದಲೇ ಬಂದು ವ್ಯಾಪಾರವನ್ನು ನಡೆಸಲು ಸಾಧ್ಯವಾಗ್ತದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಅವಕಾಶ ಕಲ್ಪಿಸಿದ್ದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಒಂದು ತಂಡ ಸಂತಸ ವ್ಯಕ್ತಪಡಿಸಿದೆ. ಆದರೆ ಉಳಿದ ಬೀದಿ ಬದಿ ವ್ಯಾಪಾರಿಗಳ ಕಥೆ ಏನು ಅಂತ ಇನ್ನೊಂದು ಬೀದಿ ಬದಿ ವ್ಯಾಪಾರಿಗಳ ತಂಡ ಪ್ರಶ್ನೆ ಮಾಡಿದೆ. ಒಟ್ಟಾರೆ ಕಳೆದ ಹಲವಾರು ವರ್ಷಗಳಿಂದ ಪಾಲಿಕೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವೆ ನಡೆಯುತ್ತಿದ್ದ ಸಂಘರ್ಷ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24x7 ಮಂಗಳೂರು.